ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ತುಂಬ ದಿನಗಳ ನಂತರ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ರಿ, ವ್ಲಾಗ್ ಮಾಡೋದಿಲ್ವಾ, ಯಾಕೆ ವೀಡಿಯೋಸ್ ಹಾಕ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ. ಸಿಗುವಾಗ ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ ಎಲ್ಲರಿಗೂ ಸಹ. ಹಾಗೆ ನಿಮ್ಮ ಜೊತೆ ವ್ಲಾಗು ಕೂಡ ಶೇರ್ ಮಾಡುವ ಅಂತ ಹೇಳಿ ಹಾಕ್ತಾ ಇದ್ದೀನಿ. ನಿಮಗೇನೆ ಗೊತ್ತು, ಆ್ಯಕ್ಸಿಡೆಂಟ್ ಆದ ನಂತರ ಸ್ವಲ್ಪ ವ್ಲಾಗ್ ಮಾಡೋದನ್ನು ಸ್ವಲ್ಪ ನಿಲ್ಲಿಸಿದೆ. ಆನಂತರ ಸ್ವಲ್ಪ ಬ್ಯುಸಿಯಾಗಿದ್ದೆ, ಹಾಗೆ ಕೆಲಸನೂ ಇತ್ತು, ಮನೆಯಲ್ಲೇ ಇದ್ದೆ. ಮತ್ತು ಮಳೆಗಾಲ ಶುರು ಆಯಿತು, ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ. ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡ್ತಾ ಇರಲಿಲ್ಲ. ಹಾಗೆ ಕೆಲವೊಂದು ವೀಡಿಯೋಸ್ ಮಾಡಬೇಕಂತ ವೀಡಿಯೋ ತೆಗೆದಿಟ್ಟಿದ್ದು ಕೂಡ ಉಂಟು, ಆದರೆ ಎಡಿಟ್ ಮಾಡಲಿಕ್ಕೆ ಕೂಡ ಟೈಮ್ ಸಿಕ್ಕಿರಲಿಲ್ಲ. ಇದು ಮೊದಲೇ ಯಾಕೆ ಮನೆಯದು ವ್ಲಾಗ್ ಹಾಕಿದ್ದೀನಿ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಪೇಂಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಹಾಗೆ ನನ್ನ ಮಗಳು ನೋಡ್ಬೋದು ಎಷ್ಟು ಚಂದ ಮಾಡಿ ಚಿತ್ರ ಬಿಡಿಸಿ ಇಟ್ಟಿದ್ದಾಳೆ ಅಂತ ಮನೆಯಲ್ಲಿ. ಮನೆಗೆ ಪೇಂಟ್ ಹಾಕಿ ಒಂದು 8 ವರ್ಷ ಆಗಿತ್ತು. ಹಾಗೆ ಮನೆಯ ಪೇಂಟ್ ಎಲ್ಲ ಡಲ್ ಹೊಡಿತಾ ಇತ್ತು. ಹಾಗೆ ಹೇಗೋ ಮಗಳೆಲ್ಲ ಗೀಚಿ ಇಟ್ಟಿದ್ಲಲ್ಲ, ಹಾಗಾಗಿ ತುಂಬಾ ಗಲೀಜಾಗಿತ್ತು ಅಂತ ಹೇಳ್ಬೋದು. ಯಾರಾದರೆ ಬರುವಾಗ ಒಂಥರ ಮನೆಯೆಲ್ಲ ಕಪ್ಪು ಕಾಣ್ತಾ ಇತ್ತು. ಹಾಗೆ ಕೆಲವೊಂದು ಕಡೆ ಕ್ರ್ಯಾಕ್ಗಳು ಬಿದ್ದಿದೆ. ಹಾಗೆ ನಾವು ಒರೆಸಿದ ಒದ್ದೆ ಕೈಯಲ್ಲೇ ಗೋಡೆ ಮುಟ್ಟಿರ್ತೀವಿ, ಕೈ ಹಚ್ಚಿ ಆಗಿರ್ಬೋದು. ಹಾಗೆ ಎಲ್ಲ ತುಂಬ ಗಲೀಜಾಗಿತ್ತು. ಹಾಗಾಗಿ ಮನೆಗೆ ಒಂದು ಪೇಂಟ್ ಮಾಡಿಸಿ ಬಿಡುವ ಅಂತ ಹೇಳ್ತಿದ್ವಿ. ಹಾಗೆ ನನ್ನ ಮಗಳ ಬರ್ತ್ಡೇ ಕೂಡ ಇತ್ತು, 5ನೇ ವರ್ಷದ್ದು. ಹಾಗೆ ಹೇಗೋ ಬರ್ತ್ಡೇಗೆ ಫಂಕ್ಷನ್ ಮಾಡಲಿಕ್ಕಿತ್ತಲ್ಲ, ಹಾಗೆ ಪೇಂಟ್ ಹಾಕಿಯೇ ಒಂದು ಪೂಜೆ ಇಟ್ಟು ಆಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವ ಅಂತ ಅಂದ್ಕೊಂಡ್ವಿ. ಹಾಗೆ ನೀವು ಇಲ್ಲಿ ಬಾಲ್ಕನಿ ನೋಡ್ಬೋದು, ಇಲ್ಲಿ ಮೇಲೆ ಟೆರೆಸ್ ಮೇಲೆ ನೀರು ನಿಲ್ತದೆ. ಹಾಗಾಗಿ ಕೆಲವೊಂದು ಗೋಡೆಗಳು ಬಾಲ್ಕನಿದೆಲ್ಲ ಸಿಪ್ಪೆ ಎದ್ದಾಗಿ ಹೋಗಿದೆ. ಹಾಗೆ ಕೆಲವೊಂದು ಅಲ್ಲಿ ಗ್ರಿಲ್ಗಳೆಲ್ಲ ಸಿಪ್ಪೆ ಎದ್ದು ಹೋಗಿತ್ತು. ಹಾಗಾಗಿ ಸ್ವಲ್ಪ ಪೇಂಟ್ ಮಾಡಿಸಿದರೆ ಸ್ವಲ್ಪ ಚೆಂದ ಕಾಣ್ಬೋದು ಅಂತ ಹೇಳಿ ಮಾಡಿಸುವ ಅಂತ ಅಂದ್ಕೊಂಡ್ವಿ. ಹಾಗೆ ಇಲ್ಲಿ ಪೇಂಟರ್ ಕೂಡ ಬಂದಿದ್ದರು. ನಮ್ಮ ಮನೇಲಿ ಒಟ್ಟು 3 ದಿನ ಪೇಂಟ್ ನಡೀತು. ಫಸ್ಟಿಗೆ ಅದೆಲ್ಲ ನನ್ನ ಮಗಳೆಲ್ಲ ಬರೆದಿಟ್ಟಿದ್ಲಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಹಾಗೆ ಇವರು ಒಬ್ಬರೇ ಇರುವಾಗ ಮದುವೆ ಆಗೋ ಮುಂಚೆ ದೀಪ ಹಚ್ಚಿ ಊದುಬತ್ತಿ ಹಚ್ಚೆಲ್ಲ ಹೋಗ್ತಿದ್ರಲ್ಲ, ಹಾಗೆ ಬಾಗಿಲು ಹಾಕ್ಕೊಂಡು ಹೋಗ್ತಿದ್ರಲ್ಲ. ಹಾಗಾಗಿ ಅದರದ್ದು ಹೊಗೆಗಳೆಲ್ಲ ದೇವರ ಸ್ಟ್ಯಾಂಡ್ ಮೇಲ್ಗಡೆ ಗೋಡೆಗೆಲ್ಲ ಅಂಟಿಕೊಂಡಿತ್ತು. ಹಾಗಾಗಿ ತುಂಬಾ ಕಪ್ಪಾಗಿ ಹೋಗಿತ್ತು. ಹಾಗಾಗಿ ಒಮ್ಮೆ ಪೇಂಟ್ ಮಾಡಿಸಿದ್ರೆ ಚೆಂದ ಕಾಣ್ತದೆ ಅಂತ ಹೇಳಿ ಪೇಂಟ್ ಮಾಡಿಸ್ತಾ ಇದ್ದೀವಿ. ಮೊದಲು ಇಲ್ಲೆಲ್ಲ ಕ್ರ್ಯಾಕ್ ಆದ ಕಡೆ ಎಲ್ಲ ಪ್ಯಾಚಪ್ ಮಾಡಿ ಆಮೇಲೆ ವೈಟ್ ಸುಣ್ಣ ಹಚ್ಚಿ ಆಮೇಲೆ ಪೇಂಟ್ ಎಲ್ಲ ಹಚ್ತಾ ಇದ್ದರು. ಪೇಂಟರ್ನವರು ಒಂದು 5 ಗಂಟೆಗೆ ಹೋಗ್ತಾಯಿದ್ರು ಪೇಂಟೆಲ್ಲ ಹಚ್ಚಿ. ಆದ ನಂತರ ಮನೆ ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಮನೆ ಪೇಂಟ್ ಮಾಡೋದಂತ ಹೇಳಿದರೆ ಗೊತ್ತಾಗ್ತದೆ ನಿಮಗೇನೆ, ತುಂಬಾ ಗಲೀಜಾಗಿರ್ತದೆ. ಇದು ಫಸ್ಟ್ನೇ ದಿವಸ ಪೇಂಟ್ ಹಚ್ಚಿ ಆದ ನಂತರ ಕ್ಲೀನ್ ಮಾಡಿದ್ದು ನಾನು ಮತ್ತು ಅಮ್ಮ ಇದ್ದರು. ಹಾಗೆ ಇಬ್ಬರು ಕೂಡ ಸೇರಿ ಮಾಡಿದ್ವಿ. ತುಂಬಾ ಕಷ್ಟ ಆಗಿತ್ತು. ಎಷ್ಟು ಧೂಳಂದರೆ ಅಷ್ಟು ಧೂಳು. ಮೊದಲೇ ನನಗೆ ಧೂಳಂದರೆ ಆಗೋದಿಲ್ಲ, ತುಂಬಾ ಅಲರ್ಜಿ. ಆದರೆ ಪೇಂಟ್ ಹಚ್ಚುವಾಗ ಮತ್ತು ಗೋಡೆಗಳೆಲ್ಲ ಕ್ರ್ಯಾಕ್ ಬಿದ್ದಿತ್ತಂತ ಎಲ್ಲ ಸಿಪ್ಪೆ ಎಲ್ಲ
ತೆಗೆದಿದ್ರು ಅದದ್ದು, ಹಾಗೆ ಎಲ್ಲ ಕೆಳಗೆ ಬಿದ್ದಿತ್ತು. ಹಾಗೆ ಇರುವಾಗ ಅದು ಹಾಗೆಯೇ ಬಿಟ್ಟು ರಾತ್ರಿ ಮಲಗಲಿಕ್ಕೂ ಕೂಡ ಆಗೋದಿಲ್ಲ, ತುಂಬಾ ಗಲೀಜಾಗ್ತದೆ ಬೆಡ್ಡೆಲ್ಲ. ಹಾಗಾಗಿ ಕ್ಲೀನ್ ಮಾಡಿಯೇ ಮಲಗ್ತಿದ್ವಿ. ದಿನಾ ಗುಡಿಸಿ ದಿನಾ ಒರೆಸಿ ಇದೇ ಆಗ್ತಿತ್ತು. ಹಾಗೆ ಪೇಂಟರ್ನವರೆಲ್ಲ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಹೋಗುವಾಗ ಬಾತ್ರೂಮ್ ತುಂಬಾ ಪೇಂಟ್ ಆಗ್ತಿತ್ತು. ಬಕೆಟ್ ಇರಲಿ ಮಗ್ಗುಗಳಾಗಿರಲಿ ಕ್ಲೀನ್ ಮಾಡಿ 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 ಸಾಕಾಗಿತ್ತು ನನಗೆ. ಹಾಗೆ ಮನೆ ಪೇಂಟ್ ಆದ ನಂತರ ತುಂಬ ಚೆಂದ ಕಾಣ್ಬೋದು, ಆದರೆ ಕ್ಲೀನ್ ಮಾಡಲಿಕ್ಕೆ ತುಂಬಾ ಇರ್ತದೆ. ಆದರೆ ಒಮ್ಮೆ ಮನೆ ಎಲ್ಲ ಕ್ಲೀನ್ ಆಗ್ತದೆ. ಹಾಗೆ ಇದು ಫಸ್ಟ್ ದಿವಸ ಎಲ್ಲ ಕ್ಲೀನ್ ಮಾಡಿದ್ದೆ. ನೆಕ್ಸ್ಟ್ ದಿವಸ 2ನೇ ದಿವಸ ಇದು ಪೇಂಟ್ ಹಚ್ತಾ ಇದ್ದಾರೆ. ಅದು ಕೂಡ 1 ಲೇಯರ್, 2nd ಲೇಯರ್, 3rd ಲೇಯರ್ ಅಂತ ಹಾಕ್ತಾರಲ್ಲ. ಹಾಗಾಗಿ ಬೆಳಗ್ಗೆನೇ ನಾವು ಅಡುಗೆ ಮಾಡಿ ಇಡ್ತಿದ್ವಿ. ಪೇಂಟರ್ನವರಿಗೆ ಏನು ಅಡುಗೆ ಮಾಡಬೇಕಂತ ಇರಲಿಲ್ಲ. ಅವರೇ ಊಟ ಎಲ್ಲ ತಂದು ಊಟ ಮಾಡ್ತಿದ್ರು. ಒಂದು ಟೀ ಬೆಳಿಗ್ಗೆ ಮತ್ತು ಸಂಜೆ ಮಾಡಿ ಕೊಡ್ತಾ ಇದ್ವಿ. ಇದು ಫಸ್ಟ್ ಲೇಯರ್ ಹಾಕಿದ್ರು ಪೇಂಟ್. ಆಮೇಲೆ ಸ್ವಲ್ಪ ಪೇಂಟ್ ಉಳಿದಿತ್ತಂತ ಹೇಳಿ ಹೊರಗಡೆ ಕೂಡ ನನ್ನ ಮಗಳು ಬರೆದಿಟ್ಟಿದ್ಲು. ಹಾಗೆ ತುಂಬಾ ಗಲೀಜಾಗಿತ್ತು. ಹಾಗಾಗಿ ಅಲ್ಲಿ ಕೂಡ ಪೇಂಟ್ ಹಚ್ತಾ ಇದ್ದಾರೆ. ಇದು ಲಾಸ್ಟ್ ದಿವಸ ಪೇಂಟ್ ಎಲ್ಲ ಆಗಿತ್ತು. ಆಮೇಲೆ ಸ್ವಲ್ಪ ನನ್ನ ಜೊತೆ ಅಮ್ಮ ಸೇರಿ ಹೆಲ್ಪ್ ಎಲ್ಲ ಮಾಡಿದರು. ಆನಂತರ ಅಮ್ಮ ಅಕ್ಕನ ಮನೆಗೆ ಹೋದರು. ಹಾಗೆ ಲಾಸ್ಟಿಗೆ ನಾನು ಒಬ್ಬಳೇ ಎಲ್ಲ ಕ್ಲೀನ್ ಮಾಡಿದ್ದೆ. ರಾತ್ರಿ ಕ್ಲೀನೆಲ್ಲ ಮಾಡಿ ಮಲಗುವಷ್ಟರೊಳಗೆ 10-12 ಗಂಟೆ ಆಗಿತ್ತು. ಹಾಗೆ ಇವರು ಶಾಪಲ್ಲಿದ್ದರಲ್ಲ, ಹಾಗೆ ನಾನು ಒಬ್ಬಳೇ ಮಾಡ್ತಿದ್ದೆ. ಮಗಳು ಹೊರಗೆ ಆಡಲಿಕ್ಕೆ ಬಿಟ್ಟಿದ್ದೆ. ಅವಳು ಒಳಗಿದ್ದರೆ ಇನ್ನೂ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವಳನ್ನು ಹೊರಗೆ ಹಾಕಿ ಅವಳ ಮಕ್ಕಳೆಲ್ಲ ಸೇರಿ ಆಟಾಡ್ತಿದ್ರು. ಹಾಗೆ ನಾನು ಒಬ್ಬಳೇ ಬೇಗನೆ ಕ್ಲೀನ್ ಮಾಡಿ ಒರೆಸ್ತಾ ಇದ್ದೆ, ಗುಡಿಸ್ತಾ ಇದ್ದೆ. ಹಾಗೆ ಧೂಳು ಕೂಡ ತೆಗಿತಾ ಇದ್ದೆ. ಹಾಗೆ ತುಂಬಾ ಅಂದರೆ ಈಗ ಪೇಂಟ್ ಹಚ್ಚಬೇಕಂತ ಹೇಳಿದರೆ ಎಲ್ಲ ಮನೆಯಲ್ಲಿರುವ ಫರ್ನಿಚರ್ ಅದು ಇದು ಎಲ್ಲ ಹೊರಗೆ ಇಟ್ಟಿದ್ವಿ. ಅದನ್ನೆಲ್ಲ ಒಂದೇ ಕಡೆ ತಂದು ರಾಶಿ ಮಾಡುವಾಗ ಇದು ಯಾವಾಗ ಆಗ್ತದಂತ ಯೋಚನೆ ಆಗಿತ್ತು. ಆನಂತರ ಒಂದೊಂದಾಗಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಕ್ಲೀನ್ ಮಾಡಿದ್ದೆ. ಆ ದಿವಸ ಅಂತೂ ಬೆನ್ನು ನೋವಾಗಿ ಹೋಗಿತ್ತು. ಕೊನೆಯಲ್ಲಿ ಹೇಗೆ ಕ್ಲೀನ್ ಮಾಡಿದೆ, ಹೇಗೆ ಮನೆ ಪೇಂಟ್ ಆಗಿದೆ. ಹಾಗೆ ನಾವು ಮನೆಯದು ಪೇಂಟು ಕೂಡ ಚೇಂಜ್ ಮಾಡಿದ್ವಿ. ಸ್ವಲ್ಪ ವೈಟ್ ಕಲರಲ್ಲಿ ಇತ್ತು. ಹಾಗೆ ಸ್ವಲ್ಪ ಈ ಸಾರಿ ಯೆಲ್ಲೋಯಿಶಲ್ಲೇ ನಮ್ಮದು ಗಂಧ ಬರುತ್ತಲ್ಲ, ಶ್ರೀಗಂಧದ ಕಲರ್, ಸ್ವಲ್ಪ ಅದು ಕಲರಲ್ಲಿ ಹಚ್ಚಿದ್ವಿ. ನೋಡ್ಬೋದು, ನಿಮಗೆ ಕಾಣಿಸ್ತದೆ. ಲೈಟಿಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸೋದಿಲ್ವೇನೋ. ನೋಡಿ ಹೇಗೆ ಪೇಂಟ್ ಆಗಿದೆ ಅಂತ. ಕೊನೆಯಲ್ಲಿ ಕ್ಲಿಪ್ಸ್ ಹಾಕಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಒಮ್ಮೆ ಸೆಟ್ ಮಾಡಿ ಆದ ನಂತರ ಮನೆ ತುಂಬಾ ಬ್ರೈಟಾಗಿ ಕಾಣ್ತಾ ಇತ್ತು. ಇನ್ನೂ ಸ್ವಲ್ಪ ಸೆಟ್ ಮಾಡಲಿಕ್ಕಿತ್ತು. ಆದರೂ ಕೂಡ ಜಾಸ್ತಿ ಎಲ್ಲ ಗೋಡೆ ಮುಟ್ಟಬಾರ್ದಂತ ಹೇಳಿದರು. ಯಾಕಂದರೆ ಕೆಲವೊಂದು ಪೇಂಟ್ಗಳೆಲ್ಲ ಜಾಸ್ತಿ ಒಣಗಿರೋದಿಲ್ಲ ಗೋಡೆಯಲ್ಲಿ. ಹಾಗಾಗಿ ಜಾಸ್ತಿ ಏನು ಇಡಲಿಕ್ಕೆ ಹೋಗಲಿಲ್ಲ. ಹಾಗೆ ಸ್ವಲ್ಪ ಅಲ್ಲಲ್ಲೇ ಕ್ಲೀನ್ ಮಾಡಿ ಮತ್ತು ಬೇಡದ್ದೆಲ್ಲ ಕಸ ಎಲ್ಲ ಒಂದೇ ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೆ. ಹಾಗೆ ಬಾತ್ರೂಮ್ ಕೂಡ ಕ್ಲೀನ್ ಮಾಡಿ ಆಮೇಲೆ ಬೆಡ್ರೂಮ್ ಕೂಡ ತುಂಬಾ ಕ್ಲೀನಾಗಿತ್ತು. ಈಗ ಸ್ವಲ್ಪ ನೋಡ್ಬೋದು ಅಂತ ಅನಿಸ್ಬೋದು, ತುಂಬಾ ಬ್ರೈಟಾಗಿ ಕಾಣಿಸ್ತಾ ಇತ್ತು. ಬೆಳಕಿಗೆ ತುಂಬಾ ಬ್ರೈಟಾಗಿ ಕಾಣಿಸ್ತಿತ್ತು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಮಗಳ ಬರ್ತ್ಡೇದು ಸ್ವಲ್ಪ ಫೋಟೋಸನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಮನೆಗೆ ಪೇಂಟ್ ಮಾಡಿಸಿದ್ದು ನಿಮಗೆ ಹೇಗೆ ಅನಿಸ್ತು, ಕಲರ್ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ಸ್ ಮೂಲಕ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.